ನಮಸ್ಕಾರ ಸ್ನೇಹಿತರೆ, ಬಿಟ್ಟು ಕತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅತಿ ಆಸೆ ಗತಿಕೇಡು ಅಂತಾರೆ. ಅದರಲ್ಲೂ ಬೇರೆಯವರ ಆಸ್ತಿಯನ್ನು ತಪ್ಪು ರೀತಿಯಲ್ಲಿ ನಮ್ಮದಾಗಿಸೋದು ಇನ್ನಷ್ಟು ತಪ್ಪು. ಇದೇ ವಿಷಯದಲ್ಲಿ ಒಂದು ಸಣ್ಣ ಕತೆ ಇದೆ, ಕೇಳೋಣ್ವಾ? ಬಂಗಾರಯ್ಯ ಅನ್ನುವ ಒಬ್ಬ ದೊಡ್ಡ ಬಡ್ಡಿ ವ್ಯಾಪಾರಿ ಇದ್ದ. ಅವನ ಮನೆಯಲ್ಲಿ ಬೇಕಾದಷ್ಟು ಬಂಗಾರ ಹಣ ಇದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆ ಊರನ್ನು ದಾಟ್ತಿದ್ದ ಒಬ್ಬ ಕಳ್ಳ ಅದನ್ನು ಕೇಳಿಸಿಕೊಂಡು ಒಂದು ಸಾಧುವಿನಂತೆ ವೇಷ ಹಾಕೊಂಡು ಅವನ ಮನೆಗೆ ಹೋದ. ಬಂಗಾರಯ್ಯಗೆ ಸಾಧು ಸನ್ಯಾಸಿಗಳಂದರೆ ಬಹಳ ಗೌರವ, ನಂಬಿಕೆ ಇತ್ತು. ಬಂದವನು ಕಪಟ ಸಾಧು ಅಂತ ತಿಳಿಯದೆ ಅವನಿಗೆ ವೈಭವದಿಂದ ಸತ್ಕಾರ ಮಾಡಿದ. ಕಳ್ಳ ತನ್ನ ನಕಲಿ ಗಡ್ಡವನ್ನು ಸವರಿಕೊಂಡು, ನಿನ್ ಸತ್ಕಾರಕ್ಕೆ ಮೆಚ್ಚಿದೆ. ಪ್ರತಿಫಲವಾಗಿ ನಿನ್ಗೊಂದು ಉಪಕಾರವನ್ನು ಮಾಡ್ತೀನಿ. ಸದ್ಯದಲ್ಲೇ ನಿನ್ನ ಮನೆಯಲ್ಲಿ ಕಳ್ತನವಾಗುತ್ತೆ. ನಿನ್ನ ಹಣವನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನಿಮ್ಮ ಮನೆ ಅಂಗಳದಲ್ಲಿರುವ ಒಂದು ಪಾಳು ಬಿದ್ದ ಬಾವಿಯಲ್ಲಿ ಹಾಕ್ಬಿಡು. 1 ತಿಂಗಳು ನಂತರ ಅದನ್ನು ತೆಗಿ ಅಂದ. ಸಾಧು ಮಾತು ಕೇಳಿ ಬಂಗಾರಯ್ಯ ಅದನ್ನು ಒಪ್ಪಿ ಅವನ ಹೆಂಡತಿಗೆ ತಿಳಿಸಿದ. ಆ ಸಾಧು ಹೇಳಿದಂತೆ ಮಾಡಬೇಕು ಅಂತ ಹೆಂಡತಿ ಕೂಡ ಹೇಳಿದ್ಲು. ಆದರೆ ಬಂಗಾರಯ್ಯ ಮನೆಯಲ್ಲಿ ಯಾರಿಗೂ ತಿಳಿಯದೇ ಇರೋ ಒಂದು ರಹಸ್ಯ ಕೋಣೆ ಇತ್ತು. ಅದರಿಂದ ಅವನ ಮನೆಯಿಂದ ಕಳ್ತನ ಆಗೋ ಅನ್ನೋ ಭಯ ಅವನಿಗೆ ಇರಲೇ ಇಲ್ಲ. ಬಂಗಾರಯ್ಯ ಹಣವನ್ನು ಅಲ್ಲಿ ಬಚ್ಚಿಟ್ಟು ಒಂದು ಖಾಲಿ ಪೆಟ್ಟಿಗೆಯನ್ನು ಬಾವಿಗೆ ಹಾಕಿ ಅದರಲ್ಲಿ ಹಣ ಹಾಕಿದ್ದೀನಿ ಅಂತ ಹೆಂಡತಿಗೆ ಹೇಳ್ದ. ಬಂಗಾರಯ್ಯನ ಹೆಂಡತಿ ಬಾಯಲ್ಲಿ ಯಾವ ರಹಸ್ಯನೂ ಉಳಿಯಲ್ಲ. ಅವಳ ಗಂಡ ಹಣವನ್ನು ಬಾವಿಯಲ್ಲಿ ಬಚ್ಚಿಟ್ಟಿದ್ದನ್ನು ಎಲ್ರಿಗೂ ಹೇಳ್ಕೊಂಡು ಬಂದ್ಲು. ಮಾರನೇ ದಿನ ಕಳ್ಳ ಗೋಡೆಯನ್ನು ಹಾರಿ ಬಂಗಾರಯ್ಯನ ಅಂಗಳದಲ್ಲಿ ಇದ್ದ ಬಾವಿಯ ಹತ್ರ ಹೋಗೋ ಅಷ್ಟರಲ್ಲಿ ಅಲ್ಲಿ 3 ಜನ ಜಗಳ ಆಡ್ತಿದ್ರು. ಬಂಗಾರಯ್ಯಗೆ ಹಣವೆಲ್ಲ ಬಾವಿಯಲ್ಲಿ ಬಚ್ಚಿಡಕ್ಕೆ ಹೇಳಿದ್ದು ನಾನೇ. ಬಂಗಾರಯ್ಯನ ಹತ್ರ ತುಂಬಾ ಹಣ ಇದೆ. ಎಲ್ಲ ಹಣವನ್ನು ಬಾವಿಯಲ್ಲಿ ಹಾಕಿರ್ತಾನೆ. ನಾವೆಲ್ಲರೂ ಅದನ್ನ ಸಮಾನವಾಗಿ ಹಂಚಿಕೊಳ್ಳೋಣ. ಅಂತ ಕಳ್ಳ ಹೇಳ್ದ. ಅದಕ್ಕೆ ಎಲ್ಲರೂ ಒಪ್ಪಿದ್ರು. ಕಳ್ಳರು ಬರುವಾಗ ಅವರ ಜೊತೆ ಒಂದು ಹಗ್ಗವನ್ನು ತಂದಿದ್ರು. ಆ ಹಗ್ಗದ ಸಹಾಯದಿಂದ ಒಬ್ಬ ಕಳ್ಳ ಬಾವಿಯಲ್ಲಿ ಇಳ್ದ. ಬಾವಿ ತುಂಬಾ ಆಳವಾಗಿತ್ತು. ಅಲ್ಲಿರುವ ನೀರಿನಲ್ಲಿ ಒಂದು ಪೆಟ್ಟಿಗೆ ಕಾಣಿಸ್ತು. ಅವನು ಹಗ್ಗದ ಕೋಣೆಯನ್ನು ಅದಕ್ಕೆ ಕಟ್ಟಿ ಉಳಿದ ಹಗ್ಗವನ್ನು ಹಿಡಿದುಕೊಂಡು ಆ ಪೆಟ್ಟಿಗೆಯನ್ನು ಮೇಲೆ ತಂದ. 4 ಜನ ಆ ಪೆಟ್ಟಿಗೆಯನ್ನು ಹೊರಗೆಳೆದ್ರು. ಪೆಟ್ಟಿಗೆ ಬೀಗ ಹಾಕಿತ್ತು. ಅವರಲ್ಲಿ ಒಬ್ಬ ಕಳ್ಳ ಯಾವ ಬೀಗನಾದರೂ ಸುಲಭವಾಗಿ ತೆಗೆಯೋ ಕಳೆ ಇತ್ತು. ಅವನು ಒಂದೇ ಕ್ಷಣದಲ್ಲಿ ಅದನ್ನು ತೆಗೆದ. ಎಲ್ಲರೂ ಉತ್ಸಾಹದಿಂದ ಪೆಟ್ಟಿಗೆ ಮುಚ್ಚಳವನ್ನು ತೆಗೆದ್ರು. ಕೂಡಲೇ ಒಳಗಿಂದ ಒಂದು ಭೂತ ನಗುತ್ತಾ ಹೊರಗೆ ಬಂತು. ಭಯ ಪಡಬೇಡ ತಮ್ಮಂದಿರ, ನಿನ್ನ ಈ ಪಾಲ್ಬಿದ ಬಾವಿಯಲ್ಲಿ ಒಂದು ಪೆಟ್ಟಿಗೆ ಬಿತ್ತು. ಚೆನ್ನಾಗಿತ್ತು. ಅದಕ್ಕೆ ನಾನು ಅದರೊಳಗಡೆ ತೋರ್ಕೊಂಡು ಚೆನ್ನಾಗಿ ಮಲಗಿಬಿಟ್ಟೆ. ಆದ್ರೆ ಹೊರಗೆ ಬರಕ್ಕಾಗಿಲ್ಲ. ನಿಮ್ಮ ದಯದಿಂದ ಹೊರಗೆ ಬಂದೆ. ನನಗೆ ತುಂಬಾ ಉಪಕಾರ ಮಾಡಿದ್ರಿ. ನಿಮ್ಗೆ ಏನ್ ಬೇಕು ಕೇಳಿ ಅಂತ ಹೇಳಿತು ಆ ಭೂತ. ನೀನ್ ಯಾರು? ಈ ಬಾವಿಯಲ್ಲಿ ಹೇಗ್ ಬಂದೆ? ಇಷ್ಟು ದಿನ ಯಾಕೆ ಹೊರಗೆ ಬಂದಿಲ್ಲ? ನೀನ್ ನಮ್ಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಲ್ಲೆ? ಯಾಕೆ ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಒಂದಿನ ಯಾರು ನೋಡದೆ ಹಾಗೆ ಬಾವಿಯಲ್ಲಿ ಧುಮುಕಿದೆ. ಬಾವಿಯಲ್ಲಿ ನಿಧಿ ಇದೆ. ಒಂದು ಪೆಟ್ಟಿಗೆ ತುಂಬಾ ವಜ್ರ ವೈಢೂರ್ಯಗಳಿದೆ. ಆದ್ರೆ ಅದನ್ನು ಹೊರಗೆ ತಗೊಂಡು ಬರೋದು ಹೇಗೆ? ಹಾಗೆ ಅಲ್ಲಿ ನಾನು ಸತ್ತು ಭೂತವಾಗದೆ. ಇಷ್ಟು ವರ್ಷದ ನಂತರ ನೀವು ನನ್ನನ್ನು ಹೊರಗೆ ತೆಗೆದು, ಅದಕ್ಕೆ ನಿಮಗೆ ನಾನೇನಾದ್ರೂ ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡೆ. ಆಗ
ಹಾಗಾದ್ರೆ ಆ ಬಾವಿಯಲ್ಲಿರೋ ಆ ಹಣವನ್ನು ತಂದು ಕೊಡ್ತೀಯಾ? ನೀವು ಬಾವಿಯಲ್ಲಿರೋ ಪೆಟ್ಟಿಗೆಗೆ ಹಗ್ಗವನ್ನು ಕಟ್ಟಿ ಎಷ್ಟೇ ಭಾರವಾದರೂ ನಾನು ಅದನ್ನು ಎಳಿತೀನಿ. ಆ ನಿಧಿ ಇರೋ ಮಾತು ನಿಜನೋ ಸುಳ್ಳು ಅಂತ ತಿಳ್ಕೋಬೇಕು ಅಂತ ಒಬ್ಬ ಕಳ್ಳ ಬಾವಿಗಿಳಿದ. ಅಲ್ಲಿ ಅವನಿಗೆ ಒಂದು ದೊಡ್ಡ ಪೆಟ್ಟಿಗೆ ಕಾಣಿಸ್ತು. ಅದನ್ನು ನೀರಿನಲ್ಲಿ ಸ್ವಲ್ಪ ಎತ್ತಿ ನೋಡಿದಾಗ ಅದರಲ್ಲಿ ಬಹಳಷ್ಟು ಹೊಳೆಯುವ ವಜ್ರ ವೈಡೂರ್ಯ ಕಂಡು ಬಂತು. ಅವನಿಗೆ ಆ ಪೆಟ್ಟಿಗೆ ಮೇಲೆ ಎತ್ತಕ್ಕೆ ಆಗಲಿಲ್ಲ. ಆದ್ದರಿಂದ ಅವನು ಹಗ್ಗದ ಸಹಾಯದಿಂದ ಮೇಲೆ ಬಂದು ತಾನು ನೋಡಿದ್ದನ್ನು ಎಲ್ರಿಗೂ ಹೇಳಿದ. ಆ ಭೂತ ಎಷ್ಟೇ ಭಾರವಾದರೂ ಎಳೆಯುತ್ತೀನಿ ಅಂತ ಹೇಳಿರೋದ್ರಿಂದ ಆ 4 ಜನ ಬಾವಿಯಲ್ಲಿ ಇಳಿದ್ರು. ಆ ನಿಧಿ ಇರುವ ಪೆಟ್ಟಿಗೆಗೆ ಎಲ್ಲರೂ ಸೇರಿ ಹಗ್ಗವನ್ನು ಕಟ್ಟೋಣ ಅಂತ ಅಂದ್ಕೊಂಡ್ರು. 4 ಜನ ಕಳ್ಳರು ಬಾವಿಯಲ್ಲಿ ಇಳಿಯುವಷ್ಟರಲ್ಲಿ ಭೂತ ಅವರನ್ನು ಕೇಳಿತು. ನೀವು ಒಂದು ವಜ್ರವನ್ನು ಮಾರಿ ಬರುವ ಹಣದಲ್ಲಿ ಹಾಯಾಗಿ ಬದುಕಬಹುದಿತ್ತು. ಅಂಥದ್ರಲ್ಲಿ ಆ ಪೆಟ್ಟಿಗೆಯಲ್ಲಿರುವ ಎಲ್ಲ ನಿಧಿಯನ್ನು ಏನ್ ಮಾಡುವಿರಿ? ನೀವು ದುರಾಸೆಯಿಂದ ನನ್ನ ಮಾತು ಅರ್ಥ ಮಾಡಿಕೊಳ್ಳಲಿಲ್ಲ. ಇನ್ನು ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಅಂತ ಹೇಳಿ ಆ ಭೂತ ಹತ್ತಿರದಲ್ಲೇ ಇದ್ದ ಕಾಡಿಗೆ ಹಾರಿ ಹೋಯಿತು. ಕಳ್ಳರು ಅವರು ಇರುವ ಸ್ಥಿತಿಯನ್ನು ನೆನೆಸಿ ಭಯಪಟ್ಟರು. ಭಯದಲ್ಲಿ ನಿಧಿ ಸಿಕ್ಕಿದ್ರೂ ಅದನ್ನು ಹೊರಗೆ ತೆಗೆಯೋ ಮಾರ್ಗ ಅವರಿಗೆ ಕಂಡು ಬಂದಿಲ್ಲ. ನಾವು ಭೂತ ಹೇಳಿದ ಸಲಹೆ ಅನುಸರಿಸಿದ್ರೆ ಈ ಇಕ್ಕಟ್ಟಿನಲ್ಲಿ ಸಿಕ್ಕಿ ಬೀಳ್ತಿರ್ಲಿಲ್ಲ. ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ಮಾತ್ರ ನಾವು ಇಲ್ಲಿಂದ ಹೊರಗೆ ಹೋಗೋಕೆ ಸಾಧ್ಯ. ಇಲ್ದಿದ್ರೆ ಇಲ್ಲೇ ಸತ್ತು ನಮಗೂ ಆ ಭೂತಗತಿಯೇ ಆಗತ್ತೆ. ಕಾಪಾಡಿ ಕಾಪಾಡಿ! ಆ ಕಿರ್ಚಾಟ ಕೇಳಿ ಸುತ್ತಮುತ್ತ ಇದ್ದ ಎಲ್ಲ ಜನರು ಬಾವಿ ಹತ್ರ ಬಂದು ಆ ಕಳ್ಳರನ್ನ ನೋಡಿ, ನೀವೆಲ್ಲ ಪಾಳ್ ಬಿದ್ದ ಬಾವಿಯಲ್ಲಿ ಹೇಗ್ ಬಿದ್ರೋ? ನಿಜ ಹೇಳಿ, ಇಲ್ಲಾಂದ್ರೆ ಕಾಪಾಡೋದಿಲ್ಲ. ಅಯ್ಯೋ, ಇಲ್ಲೊಂದು ದೊಡ್ಡ ನಿಧಿ ಪೆಟ್ಟಿಗೆ ಇದೆ. ಬಾವಿಯಲ್ಲಿ ಹಗ್ಗವನ್ನು ಬಿಟ್ರೆ ಅದನ್ನ ಹೊರಗೆ ತಗೊಂಡ್ ಬರ್ತೀವಿ. ನಿಧಿ ಮಾತು ಕೇಳುತ್ತಲೇ ಅಲ್ಲಿದ್ದ ಜನರೆಲ್ಲ ಗ್ರಾಮಾಧಿಕಾರಿಗೆ ಹೋಗಿ ವಿಷಯ ತಿಳಿಸಿದ್ರು. ಆತನ ಅನುಮತಿ ಪಡೆದು ಬಾವಿಯೊಳಗೆ ಹಗ್ಗವನ್ನು ಹಾಕಿ ಅಲ್ಲಿಂದ ಕಳ್ಳರನ್ನು ಹೊರಗೆ ತೆಗೆದ್ರು. ಆ ಪೆಟ್ಟಿಗೆಯೂ ಹೊರಗೆ ಬಂತು. ಅದರಲ್ಲಿದ್ದ ನಿಧಿಯನ್ನು ನೋಡಿ ಅಲ್ಲಿದ್ದ ಎಲ್ಲ ಜನರಿಗೆ ಆಶ್ಚರ್ಯವಾಯಿತು. ಬಂಗಾರಯ್ಯ ಆಸೆಯಿಂದ ಅದನ್ನು ನೋಡುತ್ತಾ ಏನನ್ನೋ ಹೇಳಕ್ ಹೋದಾಗ ಗ್ರಾಮಾಧಿಕಾರಿ, ಈ ನಿಧಿ ಗ್ರಾಮಕ್ಕೆ ಸೇರಬೇಕಾದ್ದು. ಇದನ್ನು ಗ್ರಾಮದ ಅಭಿವೃದ್ಧಿಗೆ ಉಪಯೋಗಿಸಿ. ಕಳ್ಳರಿಗೆ ಎಂತಹ ಶಿಕ್ಷೆ ಕೊಡಬೇಕಂತ ಆಮೇಲೆ ನಿರ್ಧಾರ ಮಾಡೋಣ. ನಿಧಿ ಇರುವ ಪೆಟ್ಟಿಗೆಯನ್ನು ಹಾಗೂ ಕಳ್ಳರನ್ನು ಗ್ರಾಮದ ಕಚೇರಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಹೀಗೆ ಈ ಕತೆ ಮುಕ್ತಾಯವಾಯಿತು. ನಿಮಗೆ ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣವಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.